ಚೆನ್ನಾಗಿದೆ. ಹೆಣ್ಮಕ್ಳಿಗೆ ಇಂಥವೇ ಇಷ್ಟ. ಇದರಿಂದ ಟ್ರೇಡ್ ಶುರು ಮಾಡೋಣ. ಯಾರಣ್ಣ ಕ್ವಶನ್ ಕೇಳಲ್ಲ, ಬನ್ನಿ ಇಲ್ಲಿ. ರಿಜೆಕ್ಷನ್ ತಗೊಳ್ಳಿ ಅನ್ನೋಕೆ ಏನಂತಾರೆ? ಹೆಣ್ಮಕ್ಳು ಜುಮ್ಕಿ ಹಾಕಲ್ಲ. ಸರ್ ಮ್ಯಾಮ್ ಬನ್ನಿ ಮ್ಯಾಮ್, ನಾನ್ ತಗೊಂತೀನಿ, ನೀವ್ ತಗೊಳ್ಳಿ. ಹೌ ಕಮ್ ಆಲ್ ಮಲಯಾಳಿ ಗರ್ಲ್ಸ್ ಲುಕ್ ಸೋ ಬ್ಯೂಟಿಫುಲ್? ಚೇಚಿ ಫುಲ್ಲು ನಾಚ್ಕೋತವ್ರೆ ಪಾಪ. ಬ್ಯಾಗ್ ಪರ್ಚೇಸ್ ಮಾಡೋಕೆ ಕಾರ್ ನಿಲ್ಸ್ಬಿಟ್ಟು ಬಂದಿದಾರಂತೆ. YouTube channel, then you give me free. In this world nothing is free. ನೋಡಿ, ಹೆಣ್ಮಕ್ಳು ಐಟಮ್ ಹೆಣ್ಮಕ್ಳೇ ಪರ್ಚೇಸ್ ಮಾಡಲ್ಲ, ಗಂಡ್ ಮಕ್ಳು ತಗೊಂಡ್ರು. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಇವತ್ತಿನ ವಿಡಿಯೋ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಆಯ್ತು. ಆಮೇಲೆ ಹಿಂದಿನ ಕಾಲದಲ್ಲಿ ಏನಾದ್ರೂ ಖರೀದಿ ಮಾಡಬೇಕು ಅಂತ ಅಂದ್ರೆ ಅವ್ರ ಹತ್ರ ಇರುವಂತ ವಸ್ತುಗಳನ್ನ ಕೊಟ್ಟು ಖರೀದಿನ ಮಾಡ್ತಾ ಇದ್ರು. ಇವತ್ತು ನಾನು ಅದೇ ರೀತಿ ಟ್ರೇಡ್ ಮಾಡ್ತೀನಿ. ಐಡಿಯಾ ಏನೋ ಚೆನ್ನಾಗೇ ಇದೆ, ಆದ್ರೆ ಹೇಗೆ ಸರ್? ಆದ್ರೆ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ತೀನಿ. ಹೇಗ್ ಮಾಡ್ತೀನಿ, ಎಲ್ಲಿ ಮಾಡ್ತೀನಿ, ಯಾಕೋಸ್ಕರ ಮಾಡ್ತೀನಿ, ಎಲ್ಲದೂ ಮುಂದೆ ನಿಮ್ಗೆ ಗೊತ್ತಾಗುತ್ತೆ. ಇವಾಗ ವಿಡಿಯೋ ಶುರು ಮಾಡೋಣ ಬನ್ನಿ. ಇವಾಗ ಟ್ರೇಡಿಂಗ್ ನ ಶುರು ಮಾಡ್ತಾ ಇದೀನಿ. ದೂರದಲ್ಲಿ ಒಂದ್ ಅಜ್ಜಿ ಹೂ ಮಾಡ್ತಾ ಇದಾರೆ. ಅಜ್ಜಿಗೆ ನಾನು ಯಾರು ಅಂತ ಗೊತ್ತಿಲ್ಲ. ಅಜ್ಜಿ ಹತ್ರ ಹೋಗಿ ಹೂನ ಕೇಳ್ತೀನಿ, ಫ್ರೀ ಆಗಿ ಕೊಡ್ತಾರ ಅಂತ ಹೇಳಿ. ಆ ಹೂನ ಇಟ್ಕೊಂಡು ಟ್ರೇಡ್ ಶುರು ಮಾಡ್ತೀನಿ. ಬನ್ನಿ ಹೋಗಿ ಹೂನ ಕೇಳೋಣ. ಅಮ್ಮ ಹೂ ಇಲ್ವಾ? ಇದೆಷ್ಟಿದು? ಇದು 10 ರೂಪಾಯಿ. ಇದೊಂದು ನಂಗೆ ಫ್ರೀ ಆಗಿ ಕೊಡ್ತೀರಾ? ನಾನು ಆಮೇಲೆ ಬಂದು ಕೊಡ್ತೀನಿ. ತಗೊಂಡೋಗ್ಲಾ ಇದು? ಬೇಡ ಇದೊಂದು ಸಾಕು. ಓಕೆ, ಥ್ಯಾಂಕ್ ಯು ಗೈಸ್. ಇದರಿಂದ ಟ್ರೇಡ್ ಶುರು ಮಾಡೋಣ, ಗರ್ಕೆಯಿಂದ. ಮ್ಯಾಮ್ ಒಂದ್ ನಿಮಿಷ ಇರಿ ಮ್ಯಾಮ್. ಇದು ಆಕ್ಚುಲಿ ದೇವ್ರಿಗೆ ಮುಡ್ಸೋಂತ ಗರ್ಕೆ. ಸೊ ಇದನ್ನ ಸೆಲ್ ಮಾಡ್ತಾ ಇದೀನಿ, ತಗೋತೀರಾ? ಎಷ್ಟು? 20 ರೂಪೀಸ್. ತೊಂದಿರಾ? ಒಳ್ಳೆ ಹುಡುಗಿ, ತಗೊಳ್ಳಿ ಮ್ಯಾಮ್. ನಿಮ್ ಲೈಫಲ್ಲಿ ಇದನ್ನ ಇಟ್ಕೊಳ್ಳಿ, ಎಲ್ಲ ಚೇಂಜ್ ಆಗುತ್ತೆ, ಎಲ್ಲ ಒಳ್ಳೇದಾಗುತ್ತೆ. ಜೀವನದಲ್ಲಿ ಒಳ್ಳೇದಾಗುತ್ತೆ ಅಂತ ಅಂದ್ರೆ 20 ರೂಪಾಯಿ ಕೊಟ್ಟರು ತಗೊಂತಾರೆ, 200 ರೂಪಾಯಿ ಕೊಟ್ಟರು ತಗೋತಾರೆ. ಸೂಪರ್ ಆಗಿ ಹೇಳಿದೆ. ಮೊದಲನೇದು ಮಾರಿ 20 ರೂಪಾಯಿ ದುಡಿದೀನಿ. ಈಗ ಈ 20 ರೂಪಾಯಿನ ಕನ್ವರ್ಟ್ ಮಾಡ್ಬೇಕು. ಇಲ್ಲೇ ಮಾಡ್ಬಿಡೋಣ. ಅಣ್ಣ ಜುಮ್ಕಿ ಎಷ್ಟಣ್ಣ? ಕಮ್ಮಿದಿಲ್ಲ ನಿಮ್ಮ ಹತ್ರ? ಯಾವ್ದು ಇಲ್ಲ, ಎಕ್ಸ್ಪೆನ್ಸಿವ್ ಆಗುತ್ತೆ. ನೆಕ್ಸ್ಟ್ ಬರೋಣ. ಇಲ್ಲಿ ಎಲ್ಲ 20 ರೂಪಾಯಿಗೆ ಏನಾದ್ರು ಸಿಗುವಂತ ಐಟಮ್ ಇದೆಯಾ? ಏನೂ ಸಿಗಲ್ಲ. 20 ರೂಪಾಯಿಗೆ ಏನ್ ಐಟಮ್ ಸಿಗುತ್ತೆ? ಎಲ್ಲ 20 ರೂಪಾಯಿ ಹೇಳ್ಕೊಡ್ತೀರಾ? ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ಫುಲ್ ಮಾಡ್ತಾರೆ, ನೀವು ತಗೋತೀರಾ? ಏನಿಲ್ಲ, ಕ್ಲಿಪ್ಪು. ಬ್ರೋ ನಿಮ್ಮ ಅಮ್ಮಂಗೆ ತಗೊಂಡೋಗಿ ಕೊಡಿ ಬ್ರೋ, ಖುಷಿ ಆಗ್ಬಿಡ್ತಾರೆ. ಯಾವ ತರ ನಿಮ್ಮ ಅಮ್ಮಂಗೆ ಕ್ಲಿಪ್ ಕೊಟ್ಟಿದ್ದೀರಾ ಬ್ರೋ? ಅಮ್ಮಂಗೆ ಅಂದ್ರೆ ಬೆಲೆ ಕಟ್ಟಕ್ಕೆ ಆಗಲ್ಲ, ಆದ್ರೂ ಬೆಲೆ ಹೇಳ್ತೀನಿ, 30 ರೂಪಾಯಿ. ವೆರಿ ಸ್ಮಾರ್ಟ್. ಏನ್ ಡಿಸೈಡ್ ಇಲ್ಲ. ಇವಾಗ ಇನ್ನೊಂದ್ ಕ್ಲಿಪ್ ನ ಸೆಲ್ ಮಾಡ್ಬೇಕು. ಅಲ್ಲಾರ ಪಾಪ ಅಮ್ಮ ನಿಂತ್ಕೊಂಡಿದ್ದಾರೆ. ನಂತರ ಹೋಗೋರ್ನ ಅಪ್ರೋಚ್ ಆಗಬೇಕು. ಅಮ್ಮಂಗೆ ಏನಾದ್ರು ಗಿಫ್ಟ್ ಕೊಟ್ಟಿದ್ದೀರಾ ನೀವು? ಕನ್ನಡ ಬರಲ್ಲ. ಅಯ್ಯೋ ದುರ್ವಿಧಿಯೇ. ಕ್ಲಿಪ್ ತಗೋತೀರಾ? ಬ್ಯಾಡ ಕಣಪ್ಪ. ರಿಜೆಕ್ಷನ್ ಬ್ರೋ. ಆಕ್ಚುಲಿ ನಾನು ಕ್ಲಿಪ್ ಸೆಂಡ್ ಮಾಡ್ತಾ ಇದೀನಿ, ತಗೋತೀರಾ ಬ್ರೋ? ಕನ್ನಡ ಬರಲ್ಲ, ಕಲೀರಿ ಬ್ರೋ. ಕ್ಲಿಪ್ ನ ಸೆಲ್ ಮಾಡ್ತಾ ಏನಾದ್ರು ತಗೋತೀರಾ ಬ್ರೋ? ಸೂಪರ್ ಬ್ರೋ. ನೀವು 30 ರೂಪಾಯಿ ಬ್ರೋ. ಬೇರೆ ಕಡೆ ಎಲ್ಲ 50 ರೂಪಾಯಿ. ಏನ್ ಪೇ ಯಾರು ಮಾಡಿ, ಒಟ್ನಲ್ಲಿ ಪೇ ಮಾಡಿ ಬ್ರೋ. ಥ್ಯಾಂಕ್ ಯು ಮೇಡಮ್. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ಬದ್ಮಾಶ್ ನೀನೇನು? ಯಾಕೆ ಮ್ಯಾಮ್ ನಗ್ತಾ ಇದ್ದೀರಾ? ಇದೆಷ್ಟು ಮ್ಯಾಮ್ ಇದು? ಎಲ್ಲ 100 ರೂಪಾಯಿ. ಆಮೇಲೆ ಬಂದು ತಗೊಂತೀನಿ. ಈಗ 60 ರೂಪಾಯಿ ಕೊಡಿ, ಹೇಳ್ತೀನಿ. 40 ರೂಪಾಯಿ ಮಾಡ್ಕೊತೀರಾ? ಹೆಣ್ಮಕ್ಳು ತುಂಬಾ ಮೃದುವಾದ ಮನಸ್ಸು. ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ನೋಡಿ ಈಗ ನಿನ್ನೆ ಹೆಂಗ್ ಮಾಡ್ತೀನಿ. ಇವಾಗ ಇದೇ ಕಣ್ಣಾಗ ನೋಡೇ ಬಿಡ್ತೀನಿ. ಯಾವತ್ತಾರು ಅಮ್ಮಂಗೆ ಬಳೆ ತಗೊಂಡೋಗಿ ಕೊಟ್ಟಿದ್ದೀರಾ? ನಿಮ್ಮ ಅಮ್ಮಂಗೆ ಯಾವ ಕಲರ್ ತಿನ್ಬೇಕು? ಗ್ರೀನ್ ಕಲರ್. ಗ್ರೀನ್ ತಗೊಂಡಿದ್ರೆ ಚೇಂಜ್ ಆಗ್ಬಿಟ್ಟಿದ್ರು, ಎಲ್ಲ ಆಗ್ಬಿಟ್ಟಿದೆ. ನೀವು ಸರಿ ಎಲ್ಲ ಕೊಡಿದ್ರ? ಇಷ್ಟಪಡ್ತಾರೆ. 100 ರೂಪೀಸ್ ಕೊಟ್ಟು ತಗೊಂತೀರಾ? ಜಾಸ್ತಿ ಆಯ್ತು. ಸೂಪರ್. ಅಷ್ಟೇ ತಗೊಳ್ಳಿಲ್ಲ, ಇಟ್ಕೊಳ್ಳಿ. ಇಟ್ಕೊಂಡು ಜೋಬಲ್ ಇಟ್ಕೋಬೇಕು. ಅಮ್ಮಗ ಕೊಟ್ಬಿಡಿ, ಖುಷಿ ಆಗ್ಬಿಡುತ್ತೆ. ಅಣ್ಣ ನೀನು ಸಾಮಾನ್ಯದೋನಲ್ಲಣ್ಣ. ಅದು ಹಂಗೆ. ಓಕೆ, ಇವಾಗ ಎಷ್ಟು ಕೊಡ್ತೀರಾ? ಅದು ಬ್ಲೂ ಕಲರ್ ಬೇಕು, ಚೆನ್ನಾಗಿದೆ ಸರ್. ಎಷ್ಟು ರೂಪಾಯಿ ಮಾಡ್ಬೋದು ಇದನ್ನ? ಮ್ಯಾಕ್ಸ್ ಬ್ಯಾಡ ಕಣಪ್ಪ. ತಗೊಳ್ಳಿ ಬ್ರೋ. 200 ರೂಪಾಯಿ. ಹೌದಾ? ಅಂಗಡಿ ನಿಂದನಾ? ಕೆರೆ ನೀರನ್ನ ಕೆರೆಗೆ ಚೆಲ್ಲಿರಿ. ಇವಾಗ ನೋಡಿ ಹೆಂಗೆ ಬ್ರೋ. ನಂಗೆ ದುಡ್ಡು ಕೊಡ್ಬೇಡಿ, ನಿಮ್ಮ ಅಂಗಡಿನಲ್ಲಿ ಇರೋ ವಸ್ತು ತಗೊಂತೀನಿ. ಇದು ಕೊಡ್ಬೇಡಿ. ಎಷ್ಟು? 200 ರೂಪೀಸಾ? ಸೂಪರ್ ಬ್ರೋ. ಬ್ರೋ ಅಂತ ನೋಡಿ, ದುಡ್ಡು ಇಸ್ಕೊಂಡಿಲ್ಲ, ಬೆಳೆ ಕೊಟ್ಟು ಕೊಡ್ಬೇಳೆ ತಗೊಂಡೆ. ಸಾಮಾನ್ಯ ಅಲ್ಲ ನೀನು, ಅಸಾಮಾನ್ಯ ಬಡ್ಡಿ ಮಗ. ಎಕ್ಸ್ಕ್ಯೂಸ್ ಮೀ, ವಿಲ್ ಯು ಬೈ ದಿಸ್ ಕೊಡ್ಬೇಳೆ? ನೋ, ಕನ್ನಡ ಹುಡುಗಿಯನ್ನ ಮಾಡಬೇಕಪ್ಪ. ಇದು ಆಕ್ಚುಲಿ ಸ್ಪೆಷಲ್ ಕೊಡ್ಬೇಡ. ನಾನು ಗುಜರಾತಿಂದ ಬಂದಿರೋದು. ನಾರ್ಮಲ್ ಕೊಡ್ಬೇಳೆ ಅಲ್ಲ, ನಾನು ತುಪ್ಪದಲ್ಲಿ ಕಲ್ತಿರೋದು. ಯಾವ ಬರ್ತದೆ? ಓ, ಲಂಬಾಣಿಸ್ ಬಸ್. ನಮ್ಗೆ ಹೇಳ್ಕೊಡಿ. ತಗೊಳ್ಳಿ ಅನ್ನೋದಕ್ಕೆ ಏನಂತಾರೆ?
ಆಯ್ತು, ಲಂಬಾಣಿ ಭಾಷೆನಲ್ಲಿ ಐ ಲವ್ ಯು ಅಂತ ಹೆಂಗೆ ಹೇಳ್ತಾರೆ? ಮಾತೋ ಪ್ಯಾರ್ ಕರುಚು. ಸಬ್ಸ್ಕ್ರೈಬರ್ಸ್ ಮಾತೋ ಪ್ಯಾರ್ ಕರೀತೋ. ಮಾತೋ ಮಾ ತೋ ತಮೇನ್ ಪ್ಯಾರ್ ಕರುಚು. ಪ್ಯಾರ್ ಕರುಚು. ಕರುಚು. ದೇವ್ರನೇ ನಮ್ ಕನ್ನಡ ಚೆನ್ನಾಗಿದೆ. ಸಬ್ಸ್ಕ್ರೈಬರ್ಸ್ ಲವ್ ಯು. ಮಾಡ್ತೀರಾ? 250 rupees ಅಂತ ತುಂಬಾ ಕಾಸ್ಟ್ಲಿ ಬ್ರೋ, 125 ರೂಪಾಯಿ ಬ್ರೋ. ಇಲ್ಲ ನಾವು 2 ರೂಪಾಯಿ ತಿನ್ನೋರು ನಾವೆಲ್ಲ. ಬ್ರೋ, ಅದು ಒಂದು ರಿಂಗ್ ಬರುತ್ತೆ, ಇದ್ರಲ್ಲಿ ನೋಡಿ 2 ರಿಂಗ್ ಬಂದಿದೆ. ನಮ್ದು 4 ಇರುತ್ತೆ. ಅದು ಚಕ್ಲಿ ಬ್ರೋ. ಎಷ್ಟು ಕೊಡ್ತೀರಾ ಹೇಳಿ? 50 ಕೊಡ್ತೀನಿ ಬ್ರೋ. 50 ಕೊಡ್ತೀನಿ ಬ್ರೋ. ನಾನೇ ಪಕ್ಕ ಆಗ್ಬಿಟ್ಲ ಇದಕ್ಕೆ. ಏನು ಮಾಡಲ್ಲ ಬನ್ನಿ ಬ್ರೋ. ಅದು ಆಕ್ಚುಲಿ 250 rupees. ನಾನು 200 rupees ಪರ್ಚೇಸ್ ಮಾಡಿದೆ. ಇದನ್ನ 200 rupeesಗೆ ಮಾಡ್ತಾ ಇದೀನಿ. ತಗೋತೀರಾ? ಅಷ್ಟೇ. ಅದು ಎಂತ ದೊಡ್ಡ ಮನಸ್ಸು. ಪುಣ್ಯಾತ್ಮ. ಫೈನಲಿ ಇದನ್ನ 200 rupeesಗೆ ಪರ್ಚೇಸ್ ಮಾಡಿ 200 rupeesಗೆ ಸೇಲ್ ಮಾಡಿದೆ ಅಂತ ಇವ್ರ ಮುಂದೆ ಹೇಳ್ತಾ ಇದೀನಿ. ಎಷ್ಟು ಬ್ರೋ ಬ್ಯಾಗು? 250. ನನ್ಗಂದ್ರೆ ಮರ್ಯಾದಿನೇ ಇಲ್ಲ ನನ್ಗೆ. ಸೆಲ್ ಮಾಡ್ಬೋದಾ ಬ್ಯಾಗು? ಏನೇನೋ ಸೆಲ್ ಮಾಡ್ತೀನಿ ಅಂತ ಹಾಗೇನು. ಓಕೆ, 200 rupees ಬ್ರೋ. ಫೇರ್ ಡೀಲ್. 20 rupees. ಏನ್ 20 rupees ಬಿಟ್ಬಿಡಿ. 200 rupeesಗೆ ಈ ಬ್ಯಾಗ್ ನ ಪರ್ಚೇಸ್ ಮಾಡಿದೀನಿ. ತಗೊಳ್ಳಿ, ಪರವಾಗಿಲ್ಲ. ಗೋಲ್ಗಪ್ಪ ತಿಂತಿದ್ದೀರಾ, ಬ್ಯಾಗ್ ತಗೊಳಲ್ಲ ಅಂತೀರಾ? ನೆಕ್ಸ್ಟ್ ಬೇಕಾದ್ರೆ ಗೋಲ್ಗಪ್ಪನ ತಗೊಂಡೋಗ್ಬೋದು ಬ್ಯಾಗಲ್ಲಿ. ಈ ಬ್ಯಾಗ್ ಬಂದ್ಬಿಟ್ಟು ಹಾಂಗ್ಕಾಂಗ್ ಇಂದ ಇಂಪೋರ್ಟ್ ಮಾಡ್ಸಿರೋದು. ಈ ಬ್ಯಾಗ್ ನ ಸೆಲ್ ಮಾಡ್ತಾ ಇದೀನಿ, ಪರ್ಚೇಸ್ ಮಾಡ್ತೀರಾ? ನನ್ನ ಹತ್ರ ಇದೆ. ಇನ್ನೊಂದು ಇಟ್ಕೊಳ್ಳಿ, ಅದ್ ಕಿತ್ತೋದ್ರೆ ಇದನ್ನ ಯೂಸ್ ಮಾಡ್ಬೋದು. ಒಂದೇ ಸಾಕು. ನಿಮ್ಮ ಹತ್ರ ಇಲ್ಲ ತಾನೆ? ಕೇರಳ. ಕೇರಳ, ನಮ್ ಕೇರಳ. ಪರ್ಚೇಸ್ ತಗೊಳ್ಳಿ. ಇದೆ ಈ ತರದ್ ಇಲ್ಲ ಅಂದಿದ್ರೆ ತಗೊಂತಿದ್ವಿ. ಮ್ಯಾಮ್ ಅವ್ರಿಗೆ ಕೊಡ್ಸಿ ಮ್ಯಾಮ್, ಫ್ರೆಂಡ್ಗೆ. ಕೇರಳದಿಂದ ಬಂದವ್ರು ಕರ್ನಾಟಕಕ್ಕೆ. ಏನ್ ಸುಳ್ಳು ಹೇಳ್ತಾರೆ ಗುರು ಹೆಣ್ಮಕ್ಳು. ಪಾರ್ಕ್ ಮಾಡಿ ಮತ್ತೆ ನಿಮಗೆ ಹುಡ್ಕೊಂಡ್ ಬಂದ್ವಿ ನಾವು. ಪಾಪ ಬ್ಯಾಗ್ ಪರ್ಚೇಸ್ ಮಾಡಕ್ಕೆ ಕಾರ್ ನಿಲ್ಸ್ಬಿಟ್ಟು ಬಂದಿದಾರಂತೆ. ತುಂಬಾ ಥ್ಯಾಂಕ್ಸ್, ತುಂಬಾ ಥ್ಯಾಂಕ್ ಯು ಸೋ ಮಚ್. ಮ್ಯಾಮ್ ಏನಿಲ್ಲ, ಬ್ಯಾಗ್ ಸೆಲ್ ಮಾಡ್ತಾ ಇದೀನಿ, ತಗೋತೀರಾ? ಎಂತ ಒಳ್ಳೆಯವರು. ಮ್ಯಾಮ್ ಆಕ್ಚುಲಿ ಇದು ಮಲ್ಟಿಪರ್ಪಸ್ ಬ್ಯಾಗು. ನೋಡಿ, ಜಿಪ್ ಓಪನ್ ಮಾಡ್ರೆ ಪರವಾಗಿಲ್ಲ, ನಿಮ್ಗೋಸ್ಕರ. ಮ್ಯಾಮ್ ತಗೊಳ್ಳಿ ಮ್ಯಾಮ್. ನನಗೋಸ್ಕರ ಅಂದ್ಮೇಲೆ ನಾನು ಪ್ರೈಸೇ ಹೇಳಲ್ಲ, ನೀವು ಎಷ್ಟು ಕೊಟ್ಟರು ತಗೋತೀನಿ. ಹೇಳಿ ಮ್ಯಾಮ್. ಮ್ಯಾಮ್ ನಾನು 250 rupees ಪೇ ಮಾಡಿದೆ ಮ್ಯಾಮ್ ಈ ಬ್ಯಾಗಿಗೆ. ಅಷ್ಟೇ, ಡೀಲ್. ಇವಾಗ ಅಂತ ಆಕ್ಚುಲಿ 250, ಅವಾಗಿಂದ 20 rupees ಮಿಕ್ಕಿದೆ. 270 rupees ಇದೆ. 270 rupeesಗೆ ಏನ್ ತಗೋಬಹುದು? ವರ್ತ್ ಆಗಿರೋದು ತಗೋಣ. ಇದು ಕೊಡಿ ಬ್ರಾ. ಒಂದು ಯೂನಿಕಾರ್ನ್ ಕಲರ್ ಕೊಡಿ, ಒಂದು ಪಿಂಕ್ ಕೊಡಿ. 270 ಮಾಡ್ಕೊಳ್ಳಿ ಅಂತ ಇರೋದೇ ಅಷ್ಟು. ಸೀರಿಯಸ್ ಆಗಿ ಅಂತ ಇರೋದು ಅಷ್ಟು. ಓಕೆ, 270ಗೆ ಇದನ್ನ ಪರ್ಚೇಸ್ ಮಾಡಿದೀನಿ. ಚೆನ್ನಾಗಿದೆ. ಹೆಣ್ಮಕ್ಳಿಗೆ ಇಂಥವೇ ಇಷ್ಟ. ಮ್ಯಾಮ್ ಒಂದ್ ನಿಮಿಷ, ಮಾಸ್ಕ್ ಹಾಕಿದ್ದೀರಾ? ಕೋಲ್ಡ್ ಆಗಿದೆಯಾ ಮ್ಯಾಮ್? ಮ್ಯಾಮ್ ಚಳಿಗಾಲ ಕೋಲ್ಡ್ ಆಗೋಗ್ಬಿಡುತ್ತೆ. ಇದನ್ನ ಪರ್ಚೇಸ್ ಮಾಡ್ತೀರಾ? ಈ ಥರದ್ದು ಇದೆಯಾ ನಿಮ್ಮ ಹತ್ರ? ಮತ್ತೆ ತಗೊಳ್ಳಿ, ರೀಲ್ಸ್ ಮಾಡ್ಬೋದು ಹಾಕೊಂಡು. ಮ್ಯಾಮ್ 250, ಬಟ್ ನಾನು 200 rupees ಸೆಲ್ ಮಾಡ್ತಾ ಇದೀನಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಪರ್ಚೇಸ್ ಮಾಡಿದ್ಕೆ. ಮ್ಯಾಮ್ ಹತ್ರ ಬರೀ 500 ರೂಪಾಯಿ ನೋಟೇ ಇದೆ, ಜಾಸ್ತಿ ಹೇಳ್ಬೇಕಿತ್ತು. ನಾನು ದುಡ್ಡು ಬರ್ಬೇಕಿತ್ತು. ಓಕೆ ಇನ್ವೆಸ್ಟ್. ಥ್ಯಾಂಕ್ ಯು ಮ್ಯಾಮ್, ಬೈ. ಹಂಗೆ ಎಷ್ಟು ಬೇಗ ಸೆಲ್ ಮಾಡ್ಬಿಟ್ಟೆ ಭಯ್ಯಾ. ಛತ್ರಿ ನನ್ ಮಗ ಕಣ್ಣ. ಆ ಕಡೆ ಸೆಲ್ ಮಾಡ್ಕೊಂಡ್ ಬರ್ತೀನಿ. ಇಂಥವೆಲ್ಲ ಅಂದ್ರೆ ಹೆಣ್ಮಕ್ಳು ಈಸಿಯಾಗಿ ತಗೋಬಿಡ್ತಾರೆ. ಕಡೆ ಬರುತ್ತಲ್ಲ. ಇವತ್ತು ಇದನ್ನ ಸೆಲ್ ಮಾಡ್ತಾ ಇದೀನಿ. ಚಳಿಗಾಲದಲ್ಲಿ ಹೆಣ್ಮಕ್ಳಿಗೆ ಚಳಿ ಆಗ್ಬಾರ್ದು, ಬೆಚ್ಚಿಗಿರ್ಬೇಕು ಅಂತ ಹೇಳಿ. ಇದು ಹಿಂಗ್ ನೋಡಿ, ಹಿಂಗ್ ಪ್ರೆಸ್ ಮಾಡಿದ್ರೆ ಹಿಂಗ್ ಆಗುತ್ತೆ. ಮಗನ ಹತ್ರ ಇದೆ, ನಿಮ್ಮ ಹತ್ರ ಇಲ್ಲ ತಾನೆ? ಅದಕ್ಕೆ ನೀವು ಸೆಲ್ ಮಾಡ್ತಾ ಇರೋದು. ನೀವು ಹಾಕೊಳ್ಳಿ ಬಿಡಿ ಮ್ಯಾಮ್. ನಂಗೆ ಗೊತ್ತು ನಿಮ್ನ ಕನ್ವಿನ್ಸ್ ಮಾಡಕ್ ಆಗಲ್ಲ ಅಂತ. ಥ್ಯಾಂಕ್ ಯು. ಇಟ್ಸ್ ಓಕೆ. ಇವಾಗ ಹೆಂಗಾರು ಮಾಡಿ ಚೇಚಿಗೆ ಇದನ್ನ ಹಾಕ್ಲೇಬೇಕು ಮ್ಯಾಮ್. ಸೀರಿಯಸ್ ಆಗಿ 200 rupees ಮ್ಯಾಮ್, ಅಷ್ಟಕ್ಕೆ ಸೆಲ್ ಮಾಡಿ. ಸೀರಿಯಸ್ ಹಾಕೊಳ್ಳಿ. ಒಂಚೂರಾದ್ರೆ ಚಳಿ ಆದ್ರೆ ವಾಪಸ್ ಕೊಟ್ಬಿಡಿ. ಏನ್ ಚೆನ್ನಾಗಿ ಕಾಣಿಸ್ತಾ ಇದೀರಾ ಮ್ಯಾಮ್, ರಾಬಿಟ್ ತರ ಕಾಣಿಸ್ತಾ ಇದೀರಾ. ನೋ, ಐ ಹ್ಯಾವ್ ಒನ್ ಡೌಟ್. ಕಮ್ ಹಿಯರ್. ಕನ್ನಡ ಸ್ವಲ್ಪ ಬರುತ್ತೆ? ಲಿಟಲ್ ಆಲ್ಸೋ ನೋ. ಪ್ಲೀಸ್ ಲರ್ನ್ ಕನ್ನಡ. ಓಕೆ. ಹೌ ಕಮ್ ಆಲ್ ಮಲಯಾಳಿ ಗರ್ಲ್ಸ್ ಲುಕ್ ಸೋ ಬ್ಯೂಟಿಫುಲ್? ಚೇಚಿ ಫುಲ್ಲು ನಾಚ್ಕೋತವ್ರೆ. ಓಕೆ, ಯು ಪರ್ಚೇಸ್ ಫಾರ್ ಮೀ ಪ್ಲೀಸ್. ಓಕೆ, ಸೂಪರ್. ಸೊ ಫೈನಲಿ 200 rupeesಗೆ ತಗೊಂಡಿದ್ದಾರೆ. ಅಷ್ಟೊಂದೆಲ್ಲ ಬಾರ್ಗೇನ್ ಮಾಡಿದ್ಮೇಲೆ. ಪ್ಲೀಸ್ ಲರ್ನ್ ಕನ್ನಡ. ಓಕೆ. ಪಾಪ ಚೇಚಿ ಚೆನ್ನಾಗಿದ್ರು. ಹಾಯ್, ಟಾಪ್ ಎಷ್ಟು ಬ್ರಾ? 250. ನನಗೋಸ್ಕರ 200 ಮಾಡ್ಕೊಳ್ಳಿ. 150 ಕೇಳ್ಬೇಕಿತ್ತು ಗುರು. ನಾನು ಹಿಂಗೆ ಎಲ್ಲ ಕಡೆ ಮೋಸ ಹೋಗೋದು. ಬ್ರಾ ಇದೊಂದಿರ್ಲಿ ಬ್ರೋ. 300 rupees ಹತ್ರ ಡೀಲ್ ಮಾಡಿದೀವಿ ಈ 2 ಬಟ್ಟೆನ. ಇವಾಗ ಇದನ್ನ ಏನಿಲ್ಲ ಅಂತಂದ್ರೂ ಮಿನಿಮಮ್ 250 ರೂಪಾಯಿಗೆ ಮಾರ್ಬೇಕು. ತಗೋತಾರಾ? 300 ರೂಪಾಯಿನೂ ತಗೋತಾರಲ್ಲ. ಏನು ಮಾಡಲ್ಲ. ಯಾಕೆ? ಒಂದ್ ಸೆಕೆಂಡ್. ಅಲ್ಲ, ನಾನು ಕ್ವಶನ್ ಕೇಳಲ್ಲ ಮ್ಯಾಮ್. ಜೋಶಲ್ಲಿ ತಗೊಂಡ್ಬಿಟ್ಟೆ ಈ 2 ಜೊತೆ ಬಟ್ಟೆನ.
ಇದನ್ನ ಇವಾಗ ಮಾರದೇ ಇರೋದು. ಅಲ್ಲಿ ಇಬ್ರು ಹುಡುಗಿರು ಶಾಪಿಂಗ್ ಮಾಡ್ತಾರೆ, ವಿಂಡೋ ಶಾಪಿಂಗ್ ಮಾಡ್ತಾರೆ. ಅವ್ರಿಗೆ ನಿಜವಾಗ್ಲೂ ಶಾಪಿಂಗ್ ಮಾಡೋ ತರ ಮಾಡೋಣ. ವಿಂಡೋ ಶಾಪಿಂಗ್ ಮಾಡ್ತಾ ಇದ್ರಲ್ಲ, ಅದಕ್ಕೆ ನಿಜವಾಗ್ಲೂ ಶಾಪಿಂಗ್ ಮಾಡ್ಸೋಣ ಅಂತ ಹೇಳಿ ನಿಮ್ಮಿಬ್ರಿಗೆ ನಾನೇ ಬಟ್ಟೆನ ಸೆಲೆಕ್ಟ್ ಮಾಡ್ಕೊಂಡು ತಗೊಬಂದಿದ್ದೀನಿ. ನಿಮ್ ಸ್ಮೈಲ್ ತುಂಬಾ ಕ್ಯೂಟ್ ಆಗಿದೆ. ಯು ನೋ ಯು ಹ್ಯಾವ್ ಅ ಬ್ಯೂಟಿಫುಲ್ ಸ್ಮೈಲ್. ನಿಮ್ ಸ್ಮೈಲ್ ತುಂಬಾ ಚೆನ್ನಾಗಿದೆ. ತಗೊಳಲ್ವಾ? ಆತರ ಏನಿಲ್ಲ, ಬಟ್ ಯಾವ ರೀಸನ್ ಏನು ಅಂತ ಗೊತ್ತಿಲ್ಲ. ನನ್ ಖುಷಿಗೆ ನೋಡಿ, ಈ ಕಲರ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನಿಮ್ಗೆ. ಚೆನ್ನಾಗಿಲ್ಲ ನಿಜ ಹೇಳಿ, ಬಟ್ ಇಟ್ಕೊಳ್ಳಿ ಹಂಗೆ. ನೀವಾದ್ರೆ ಇದಕ್ಕೆ ಎಷ್ಟು ಕೊಡ್ತೀರಾ ಹಾನೆಸ್ಟ್ ಆಗಿ ಹೇಳಿ? 250 300 ಅಲ್ಲ ಮ್ಯಾಮ್? ಅಲ್ಲ, ನಾನ್ ಕೊಟ್ಟಿದ್ದು ಅಷ್ಟೇ ಮ್ಯಾಮ್, 300. ಒಪ್ಕೊಂಡೆ. ಈ ವರ್ಷ ನ್ಯಾಷನಲ್ ಅವಾರ್ಡ್ ನಿನ್ಗೆ. ಚೆನ್ನಾಗಿದೆ ಅಲ್ಲ? ಇಟ್ಕೊಳ್ಳಿ ಮ್ಯಾಮ್. ಏನಕ್ಕೆ ಅಂತ ನಿಮ್ಗೆ ಇಷ್ಟ ಆಯ್ತಾ? ಇಷ್ಟ ಆಗಿಲ್ಲ? ಇಷ್ಟ ಆಗಿಲ್ಲ ವಾಪಸ್ ಕೊಟ್ಬಿಡಿ. ಇಷ್ಟ ಆಗಿಲ್ಲ ವಾಪಸ್ ಕೊಟ್ಬಿಡಿ. ಇಷ್ಟ ಆಯ್ತು. ಇಷ್ಟ ಆಯ್ತು. ನಾನು ಕೊಡ್ಸಿಲ್ಲ ಮ್ಯಾಮ್, ನೀವೇ ತಗೊಂಡ್ರಿ. ಹುಬ್ಳಿಗೆ ಬಂದಿದ್ರಲ್ಲ, ನಿಮ್ ಪಾಡ್ಕಾಸ್ಟ್ ಎಲ್ಲ ನೋಡಿದ್ದೀನಿ ನಾನು. ಸೂಪರ್ ಮ್ಯಾಮ್. ಸಬ್ಸ್ಕ್ರೈಬ್ ಆಗಿದ್ದೀರಾ ಮ್ಯಾಮ್? ನಾನು ಸರಿಯಾಗಿ ನೋಡಿಲ್ಲ ಸರ್. 350 ಕೊಡಿ ಮ್ಯಾಮ್. ಆಯ್ತು, ಯಾಕೆ ಹೆಣ್ಮಕ್ಳು ಹಿಂಗೆ? ನೋಡಿದ್ದೀನಿ ನಾನು. ಅಮ್ಮ ನೋಡ್ರಿ ಸಬ್ಸ್ಕ್ರೈಬ್ ಆಗಕ್ಕೆ ಮ್ಯಾಮ್. ಇಲ್ಲ, ನಿಮ್ ತುಂಬಾ ನೋಡಿದ್ದೀನಿ ನಾನು. ಆಮೇಲೆ ಪಾಡ್ಕಾಸ್ಟ್ ಹರ್ಟ್ ಆಗಿದೆ. ಇನ್ನು ಯಾಕೆ ಹರ್ಟ್ ಮಾಡಿ? ಹಂಗಲ್ಲ, ನೋಡಿದ್ದೀನಿ ನಿಮ್ನ ನಾನು. ನೀವಾಗಿದ್ದೀರಾ? ಸೂಪರ್. ನೀವು 300 ಕೊಡಿ ಸಾಕು. ಫೋನ್ ಪೇ ಮಾಡ್ಬಿಡಿ. ಆಯ್ತು, ತೆಗೀರಿ. ಬಿಸ್ನೆಸ್ ಇಸ್ ಫಸ್ಟ್. ಹೌ ಆರ್ ಯು? ಐ ಆಮ್ ಗುಡ್. ಆಕ್ಚುಲಿ ನಮ್ಗೆ ಲಾಸ್ಟ್ ಟೈಮ್ ಒಳ್ಳೆ ಬಿಸ್ನೆಸ್ ಮಾಡ್ಕೊಟ್ಟಿದ್ರು, ನೆನಪಿದೀನಿ ನಾನು. ಸೂಪರ್. ನೋಡಿ, ಅವತ್ತು ನೀವು ನಂಗೆ ಹೆಲ್ಪ್ ಮಾಡಿದ್ರೆ, ಇವತ್ತು ನಾನು ನಿಮ್ಗೆ ಹೆಲ್ಪ್ ಮಾಡೋಣ ಅಂತ ಬಂದೆ. ಇವತ್ತು ಪ್ರಾಡಕ್ಟ್ ಪರ್ಚೇಸ್ ಮಾಡ್ತೀನಿ ನಿಮ್ಮ ಹತ್ರ. ಓಕೆ, ಚೆನ್ನಾಗಿರೋ ಪ್ರಾಡಕ್ಟ್ಸ್ ಕೊಡಿ. ಒಂದು ನೇಲ್ ಪಾಲಿಶು, ಲಿಪ್ಸ್ಟಿಕ್, ಕಾಜಲ್ಲು ಎಲ್ಲ ಕೊಡಿ. ಜಾಸ್ತಿ ಮೂವಿಂಗ್ ಯಾವ ಕಲರು ಇದಾ? ಆಮೇಲೆ ನನ್ಗೆ ಗೊತ್ತು, ಇದನ್ನ ಮಾರಕ್ಕೆ ಹೋದ್ರೆ ನಾನು ಈ ಶೇಡ್ ಹಾಕಲ್ಲ. ಬ್ರೋ ಚೆನ್ನಾಗಿರೋ ಕೊಡು ಬ್ರೋ, ಮೊದಲೇ ಹೆಣ್ಮಕ್ಳು. ಸೊ ಇವಾಗ ಫೈನಲ್ ಆಗಿ ಇಷ್ಟು ಪ್ರಾಡಕ್ಟ್ಸ್ನ ತಗೊಂಡಿದ್ದೀನಿ. ಟೋಟಲ್ ಆಗಿ 950 ರುಪೀಸ್ ಐಟಮ್ಸ್ಗಳನ್ನ ಪರ್ಚೇಸ್ ಮಾಡಿದ್ದೀನಿ. ಬಟ್ ನಾನು ಕೊಡ್ತಾ ಇರೋದು ಅವ್ರು ನನಗೆ ಡಿಸ್ಕೌಂಟ್ ಹಾಕಿ 600 ರುಪೀಸ್. ಆಕ್ಚುಲಿ ಲಾಸ್ಟ್ ನನಗೆ ಇನ್ನೇನು ಡಿಸ್ಕೌಂಟ್ ಮಾಡ್ಕೊಳಲ್ಲ. ಇನ್ನೊಂದು ಐಟಮ್ ಕೊಟ್ಬಿಡಿ, ಡಿಸ್ಕೌಂಟ್ ಏನು ಬೇಡ. ಇನ್ನೊಂದು ನೇಲ್ ಪಾಲಿಶ್ ಅಂದ್ರೆ ಕೊಟ್ಬಿಡಿ ಸಾಕು. ಲಾಸ್ಟ್ಗೆ ಇದನ್ನು ಒಂದು ಗಿಫ್ಟ್ ಆಗಿ ಕೊಟ್ಟರು. ಸೊ ನಾನು ಒಂದೇ ಹೇಳೋದು, ಮಲ್ಲೇಶ್ವರಮಲ್ಲಿ ಯಾರಾದ್ರು ಬಂದ್ರೆ ಪಾಪ ನಮ್ದೇ ಅಂಗಡಿ, ಬನ್ನಿ ಇಲ್ಲಿ ಕಮ್ಮಿ ಡಿಸ್ಕೌಂಟ್ ಅಲ್ಲಿ ಕೊಡ್ತಾರೆ. ಎಲ್ರಿಗೂ ಕೊಡ್ತಿರ್ತಾನೆ, ಆಮೇಲೆ ನನಗೆ ಮಾತ್ರ ಅಂದ್ರೆ ಪಾಪ ನನ್ನ ಸಬ್ಸ್ಕ್ರೈಬರ್ ಬೇಜಾರು ಮಾಡ್ಕೋತಾರೆ. ಬಂದು ವಿಡಿಯೋ ತರಿಸಿ ಕಮ್ಮಿ ಡಿಸ್ಕೌಂಟ್ ಹೋಗಿ. ಹೆಂಗಿರೋ ದುಡ್ಡು ಮಾಡೋರು ಇವರಲ್ಲ ಅಲ್ಲ? ನನ್ಗೆ ಗೊತ್ತು ಸರ್, ಬಟ್ ನನ್ಗೇನು ಗೊತ್ತಿಲ್ಲ ಸರ್. ಓಕೆ, ಥ್ಯಾಂಕ್ ಯು ಸೊ ಮಚ್ ಮೇಡಮ್. ಬನ್ನಿ ಇಲ್ಲಿ. ಕಷ್ಟಪಟ್ಬಿಟ್ಟು ಅವಾಗಿಂದ ಎಲ್ಲರಿಗೂ ಹೋಗೋ ಬರೋರಿಗೆಲ್ಲ ಗೋಲ್ಡ್ ಬೇಕಾ ಅಂತ ಕೇಳ್ತಾ ಇದ್ರಿ. ಲಿಪ್ಸ್ಟಿಕ್ ಬೇಕಾ? ನೇಲ್ ಪಾಲಿಶ್ ಬೇಕಾ? ಒಲೆ ಬೇಕಾ? ಕಾಜಲ್ ಬೇಕಾ? ಏನ್ ಬೇಕು ಹೇಳಿ, ಯು ನೇಮ್ ಇಟ್, ಐ ಗಿವ್ ಇಟ್. ಲಿಪ್ಸ್ಟಿಕ್ ಕೊಡಿ. ಲಿಪ್ಸ್ಟಿಕ್ಕು ನೋಡಿ 329, 330 ರುಪೀಸ್ ಮಾ. ಸದ್ಯಕ್ಕೆ ದುಡ್ಡಿಲ್ಲ. ಅಯ್ಯೋ ದೇವರೇ. ಒನ್ ಸೆಕೆಂಡ್, ಕನ್ನಡ ಬರುತ್ತಾ? ಯು ಡೋಂಟ್ ನೋ ಕನ್ನಡ? ವಿಚ್ ಲ್ಯಾಂಗ್ವೇಜ್? Malayalam. I have purchased a few items. I am selling those items. Will you purchase? No. You want lipstick, kajal, all MRP. You will not use? No. I have applied already. Okay, nail polish will put, no? Black color. Black color. It looks good. You're white, black combination. ಮಸ್ತ್ 100. For you 80. We don't want. Hey, Kerala people, all Dubai money. You can buy. YouTube channel, then you give me free. In this world, nothing is free. ಕೇರಳ ಹುಡುಗಿರು ಹುಷಾರ್ ಜಾಸ್ತಿ, ಕನ್ನಡ ಹುಡುಗಿರ್ನ ಇದು ಮಾಡೋಣ. ಗರ್ಲ್ಸ್ ಕಮ್ಮಿ ಬ್ರೋ, ಕರೀರಿ ಬ್ರೋ, ಬನ್ನಿ ಬ್ರೋ ಇಲ್ಲಿ. ನನ್ನ ಹತ್ರ ನೇಲ್ ಪಾಲಿಶ್ ಇದೆ, ಜುಮ್ಕಿ ಇದೆ, ಪ್ರೈಮರ್ ಇದೆ, ಕಾಜಲ್ ಇದೆ, ಲಿಪ್ಸ್ಟಿಕ್ ಇದೆ. ಏನ್ ಬೇಕು ನಿಮ್ಗೆ? ಹಂಗಲ್ಲ, ಮಾರ್ತಾ ಇದ್ದೀನಿ. ಐ ಆಮ್ ಸೆಲ್ಲಿಂಗ್. ಯಾವ್ದು ಬೇಕು? ಯಾವುದು ಬೇಡ, ನಂಗೆ ಬೇಡ. ಜುಮ್ಕಿ ನೋಡಿ, ಏನು ಬೇಡ, ಅವಳಿಗೆ ನಾನು ವೇರ್ ಮಾಡಲ್ಲ. ಹೆಣ್ಮಕ್ಳು ಜುಮ್ಕಿ ಹಾಕಲ್ಲ. ಸರಿ, ಅಟ್ಲೀಸ್ಟ್ ಏನು ಒಂದು ತಗೊಳ್ಳಿ ಸರ್. ಹೋಗ್ಲಿ ಬಿಡಿ. ಓಕೆ, ಥ್ಯಾಂಕ್ ಯು, ಬಾಯ್. ಸರ್ ಮ್ಯಾಮ್ ಬನ್ನಿ ಮ್ಯಾಮ್. ನಾನು ತಗೊಂತೀನಿ, ನೀವು ತಗೊಳ್ಳಿ. ಆಕ್ಚುಲಿ ನಾನು ಒಂದಿಷ್ಟು ಐಟಮ್ಸ್ಗಳನ್ನ ಸೆಲ್ ಮಾಡ್ತಾ ಇದ್ದೀನಿ ಮ್ಯಾಮ್. ಸರ್ ನೀವು ಉಪಯೋಗಿಸೋಂಥ ಐಟಮ್ಸ್ಗಳೇ, ನೇಲ್ ಪಾಲಿಶು, ಲಿಪ್ಸ್ಟಿಕ್ಕು, ಪ್ರೈಮರು, ಫೌಂಡೇಶನ್ನು, ಏನು ಬೇಕು ಹೇಳಿ ಮ್ಯಾಮ್, ನಿಮ್ಗೆ ನಾನು ಕೊಡ್ತೀನಿ. ಲಿಪ್ಸ್ಟಿಕ್ ಸೂಪರ್ ಮ್ಯಾಮ್. ಹೆಣ್ಮಕ್ಳು ಫಸ್ಟ್ ಚೂಸ್ ಮಾಡೋದು ಲಿಪ್ಸ್ಟಿಕ್. 329 ಅಷ್ಟಕ್ಕೆ ಮಾಡ್ತಾ ಇದ್ದೀನಿ, ಜಾಸ್ತಿ ಮಾಡ್ತಾ ಇಲ್ಲ. ನಾನು ಆಲ್ರೆಡಿ ಪರ್ಚೇಸ್ ಮಾಡಿದ್ದೀನಿ. ಸೊ ಇವಾಗ ಬೇಡ ಸದ್ಯ. एकदम इन्होंने वक्त बदल दिया, जज्बात बदल दिए, जिंदगी बदल दी। ओ भाई, मारो मुझे ಅಷ್ಟ ಹೆಣ್ಮಕ್ಳಿಗೆ ಸೆಲ್ ಮಾಡೋದು. ಬನ್ನಿ ಬ್ರೋ, ಇಲ್ಲ ಹಂಗಂದ್ರೆ ಬ್ರೋ. ಗರ್ಲ್ ಫ್ರೆಂಡ್ ಅವರಾ? ತಂಗಿ ಇದಾರೆ. ಸೂಪರ್ ಬ್ರೋ. ನಿಮ್ಮ ತಂಗಿಗೆ ಏನ್ ಬೇಕು ತಗೊಳ್ಳಿ ಬ್ರೋ. ಎಷ್ಟು ಬ್ರೋ? 100 ರೂಪಾಯಿ ಬ್ರೋ. ನೋಡಿ, ಹೆಣ್ಮಕ್ಳು ಐಟಮ್ ಹೆಣ್ಮಕ್ಳೇ ಪರ್ಚೇಸ್ ಮಾಡಲ್ಲ, ಗಂಡ್ ಮಕ್ಳು ತಗೊಂಡ್ರು. नो कमेंट्स. ಕ್ವಶನ್ ಕೇಳೋದು ಬನ್ನಿ ಮ್ಯಾಮ್. ನೀವು ಮೇಕಪ್ ಹಚ್ಚಿಲ್ಲಲ್ಲ ಮ್ಯಾಮ್? ಇಲ್ಲ. ಅದಕ್ಕೆ ಮ್ಯಾಮ್ ನಂಗೆ ಅದು ಥರ್ಡ್ ಸೆನ್ಸ್ ಹೊಡಿತೆ ಎಲ್ಲೋ ಒಂದ್ ಕಡೆ. ಬರೀ ಇಂಥದೇ. ಕಾಜಲ್ ಇದೆ, ನೇಲ್ ಪಾಲಿಶ್ ಇದೆ, ಲಿಪ್ಸ್ಟಿಕ್ ಇದೆ, ಏನ್ ಬೇಕಾದ್ರೂ ನನ್ನ ಹತ್ರ ಇದೆ. ತಗೋತೀರಾ?
80 rupees ಅಷ್ಟೇ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಬಂದಿರುತ್ತೆ, ನಾನು ನಂಬ್ತೀನಿ ಹೆಣ್ಮಕ್ಳು. ಬಾಯ್. ಲೇಡೀಸ್ ಓನ್ಲಿ ಸರ್. ಪರ್ಚೇಸ್ ಮಾಡ್ತೀರಾ ತಗೊಳ್ಳಿ ಸರ್, ನಂಗೇನಿಲ್ಲ. ಬನ್ನಿ ಸರ್, ಲೇಡೀಸ್ ಐಟಮ್ಸ್ ಎಲ್ಲ ಇದೆ, ಏನು ಬೇಕು ಹೇಳಿ ಸರ್. ನನಗೇನಕ್ಕೆ ಅಲ್ಲೇ ಸರ್, ಮನೆಯಲ್ಲಿ ಇರೋರು ಯಾರು ಕೊಡಿ ಸರ್. ಬರ್ತಾ ಇದಾರೆ ಸರ್. ಯಾರು ನಿಮ್ಮ ವೈಫ್ ಬರ್ತಾ ಇದ್ದಾರೆ? ನನ್ನ ಕಷ್ಟ ನೋಡಕ್ಕಾಗ್ದೇನೆ ಅವರೇ ಕರೆದು ಪಾಪ ಅವ್ರ ವೈಫ್ನ ಕರೆಸ್ತಾ ಇದ್ದಾರೆ. ಲಿಪ್ಸ್ಟಿಕ್ ಇದೆ ನನ್ನ ಹತ್ರ, ಆಮೇಲೆ ಪ್ರೈಮರ್ ಇದೆ, ಫೌಂಡೇಶನ್ ಇದೆ, ಕಾಜಲ್ ಇದೆ, ಎಲ್ಲ MRP. ಸರ್ ಇದಕ್ಕೂ ಡಿಫ್ರೆನ್ಸ್ ಇದೆ. ಹ್ಞೂ ಮ್ಯಾಮ್, ಇದು ಒರಿಜಿನಲ್ ಪ್ರಾಡಕ್ಟ್, ಡಿಫ್ರೆನ್ಸ್ ಇದೆ. ಇದ್ಯಾವುದು ಬೇಡವಾ? ಅದ್ಯಾವುದು ಬೇಡ, ಇದೆ ಆಲ್ರೆಡಿ. ಓಕೆ ಡನ್. ಇನ್ನು ಕ್ವಶನ್ಸ್ ಕೇಳಲ್ಲ, ತಲೆ ಕೆಡಿಸ್ಕೊಬಿಡಿ. ಆಕ್ಚುಲಿ ಒಂದಿಷ್ಟು ಐಟಮ್ಸ್ಗಳನ್ನ ಸೆಲ್ ಮಾಡ್ತಾನೆ, ಎಲ್ಲ ಹುಡುಗಿರ ಐಟಮ್ಸ್. ಪರ್ಚೇಸ್ ಮಾಡ್ತೀರಾ, ಜಾಸ್ತಿಗೆ ಏನು ಸೆಲ್ ಮಾಡ್ತಲ್ಲ. MRP ಎಷ್ಟಿದೆ ಅಷ್ಟಕ್ಕೆ ತಗೊಳ್ಳಿ ಮ್ಯಾಮ್. ನೀವು ಇದನ್ನ ಇಟ್ಕೊಳ್ಳಿ ಮ್ಯಾಮ್, ನೀವು ಇದನ್ನ ಇಟ್ಕೊಳ್ಳಿ ಮ್ಯಾಮ್, ಅಷ್ಟೇ. ಇಬ್ರು ಸಮಾಧಾನ ಆಯ್ತಾ? ಇಲ್ಲ ಇದೊಂದೇ ಸಾಕು. ಲಿಪ್ಸ್ಟಿಕ್ ಇದೆ ಬೇಕಾ? ಇಬ್ರು ಒಂದೇ ಶೇಡ್ ಹಾಕಿದ್ದೀರಾ, ನೆಕ್ಸ್ಟ್ ಟೈಮ್ ಬೇರೆ ಬೇರೆ ಹಾಕಿ ಬೇಡವಾ? ಓಕೆ ಮ್ಯಾಮ್, 189 ಇದೆ, 190 rupees. ಗರ್ಲ್ಸ್ ಕಮ್ ಹಿಯರ್. ಒಳ್ಳೆ ಹುಡುಗಿರು ತಕ್ಷಣ ಬರ್ತಾರೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಇವಾಗ ಇನ್ನೊಂದು ಕಸ್ಟಮರ್ ಹಂಗೆ ಸಿಕ್ಕರು, ಬನ್ನಿಲ್ಲ. ಸೊ ಆಕ್ಚುಲಿ ನಾನು ಹುಡುಗಿರು ಯೂಸ್ ಮಾಡುವಂತ ಒಂದಿಷ್ಟು ಐಟಮ್ಸ್ಗಳನ್ನ ಸೆಲ್ ಮಾಡ್ತಾ ಇದ್ದೀನಿ. ನನಗೋಸ್ಕರ ಪರ್ಚೇಸ್ ಮಾಡ್ತೀರಾ? ಪರ್ಚೇಸ್ ಅಂದ್ರೆ ಪರ್ಚೇಸ್ ಎಲ್ಲ ಮಾಡಕ್ಕಾಗಲ್ಲ, ದುಡ್ಡಿಲ್ಲ. ದುಡ್ಡಿಂದ ಮಲ್ಲೇಶ್ವರಂ ಬರ್ತೀರಾ? ಇಬ್ರು ತಗೊಳೋದಕ್ಕೆ ಅವ್ರ ಜೊತೆ 3 ಜನ ಬಂದಿದೀವಿ. ಗರ್ಲ್ಸ್ ಗರ್ಲ್ಸ್ ಅಲ್ಲ, ಅಟ್ಲೀಸ್ಟ್ ಒಂದು ಲಿಪ್ಸ್ಟಿಕ್ ಆದ್ರೂ ತಗೊಳ್ಳಿ. ಲಿಪ್ಸ್ಟಿಕ್ ಹಾಕಿಲ್ಲ, ತಗೊಳ್ಳಿ ಮ್ಯಾಮ್. ನಮ್ಮ ಬರ್ಡೇಗೆಲ್ಲ ಹಾಕೊಳ್ಳಿ. ಬರ್ಡೇಗಲ್ಲ? ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಬೇರೆಯವ್ರಿಗೆಲ್ಲ 150 ರೂಪಾಯಿಗೆ, ಬರ್ಡೇಗಳಿಗೆ 100 ರೂಪಾಯಿ ಕೊಡಿ ಮ್ಯಾಮ್. ಕಡೆಯಿಂದ ಗಿಫ್ಟ್ ಅನ್ಕೊಳ್ಳಿ. ಬಲ್ಲನ್ ಮಗನೋ ನೀನು. ಕಾಶಿ 2 ಐಟಮ್ ಇದೆ. ಮೇನ್ ಕಷ್ಟ ಇರೋದೇ 2 ಐಟಮ್. ಬನ್ನಿ ಇಲ್ಲಿ, ದೇವರಣ್ಣ ಕ್ವಶನ್ ಕೇಳಲ್ಲ, ಬನ್ನಿ ಇಲ್ಲಿ. ಬ್ರೋ 1 ಸೆಕೆಂಡ್. ಆಕ್ಚುಲಿ ನಾನು 2 ಪ್ರಾಡಕ್ಟ್ ಮಾರ್ತಾ ಇದ್ದೀನಿ. ಬೈನಿ ಚಾನ್ಸ್ ಪರ್ಚೇಸ್ ಮಾಡ್ತೀರಾ? ಅಲ್ಲ, ಗೊತ್ತಾಯ್ತು ಮ್ಯಾಮ್, ನೀವು ನ್ಯಾಚುರಲ್ ಬ್ಯೂಟಿ ಅಂತ. ಬಟ್ ಅಂದ್ರು ನಂಗೋಸ್ಕರ. ಓಕೆ ಬ್ರೋ, ಸೂಪರ್. ಗಂಡು ಮಕ್ಳೇ ಪರ್ಚೇಸ್ ಮಾಡ್ತಾರೆ, ಹೆಣ್ಮಕ್ಳು ಪರ್ಚೇಸ್ ಮಾಡ್ತಾ ಇಲ್ಲ. ಯಾವ್ದು ಬೇಕು? ಫೌಂಡೇಶನ್ ಬೇಕಾ, ಲಿಪ್ಸ್ಟಿಕ್ ಬೇಕಾ ಮ್ಯಾಮ್? ಲಿಪ್ಸ್ಟಿಕ್ ಮ್ಯಾಮ್. ಇದು ನಿಜವಾಗ್ಲು ಬ್ರ್ಯಾಂಡೆಡ್, ಒರಿಜಿನಲ್. ಪ್ರೈಸ್ ನೋಡಿ ಮ್ಯಾಮ್ ಎಷ್ಟಿದೆ ಅಷ್ಟೇ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಬನ್ನಿ ಮ್ಯಾಮ್, ಈ ಪ್ರಾಡಕ್ಟ್ ಸೆಲ್ ಮಾಡ್ತಾ ಇದ್ದೀನಿ, ಪರ್ಚೇಸ್ ಮಾಡ್ತೀರಾ? ಹಾಂ, ಇದೆಯಾ ಮನೆಯಲ್ಲಿ? ಖಾಲಿ ಆಗಿದ್ಮೇಲೆ ಯೂಸ್ ಮಾಡಿ ಮ್ಯಾಮ್, ಸಿಂಪಲ್. ಓಕೆ, ಪರ್ಚೇಸ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಯೂಸ್ ಮಾಡಿ ಮ್ಯಾಮ್. ಓಕೆ, ಒರಿಜಿನಲ್ ಪಕ್ಕ ಡನ್. ಅಜ್ಜಿ ಹತ್ರ ಫ್ರೀಯಾಗಿ ತಗೊಂಡಿರೋ ಗರಿಕೆಯಿಂದ 1000 ರೂಪಾಯಿನ ದುಡ್ದಿದ್ದೀನಿ. ಇವಾಗ ಇದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ದುಡ್ಡನ್ನ ಸೇರಿಸಿ ಆ ಫ್ರೀಯಾಗಿ ಗರ್ಗೆ ಕೊಟ್ಟಂತ ಅಜ್ಜಿಗೆ ಈ ದುಡ್ಡನ್ನ ಕೊಡೋಣ. ನೋಡೋಣ ಅಜ್ಜಿ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ. ಬನ್ನಿ. ಅಮ್ಮ, ಇನ್ನೂ ಮಾರ್ತಾನೆ ಇದ್ದೀರಾ? ಎಷ್ಟು ಇದು ಒಂದಕ್ಕೆ ಎಷ್ಟು ಕೊಡ್ತೀರಾ? 10 ರೂಪಾಯಾ? ಒಂದ್ ದಿನಕ್ಕೆ ಎಷ್ಟು ಮಾರ್ತೀರಾ ನೀವು? 500 ರೂಪಾಯಿ ಮಾರ್ತಾರೆ. ಇದು ಕೊಟ್ರಲ್ಲ, ಇದರಿಂದ ಎಷ್ಟು ದುಡ್ದಿರ್ಬೋದು ನಾನು? 10 ರೂಪಾಯಿ ದುಡ್ದಿರ್ತೀನಾ? ನೀವು ಕೊಟ್ಟಿರೋ ದುಡ್ಡಿಂದ ಇಷ್ಟು ದುಡ್ಡು ಮಾಡಿದೆ ನಾನು. ಅಲ್ಲ, ಹಂಗೆ ಒಳ್ಳೆ ಮನ್ಸಿಂದ ಕೊಟ್ರಿ ತಾನೆ, ಅದು ಒಂದರಿಂದ ಅಷ್ಟು ದುಡ್ಡು ಮಾಡಿದೆ. ನಮ್ ಜೊತೆಲಿರೋನ ನಾವ್ ಚೆನ್ನಾಗಿ ನೋಡ್ಕೊಟ್ರೆ ಮೇಲ್ಗಡೆ ಇರೋ ನಮ್ಮನ್ ಚೆನ್ನಾಗಿ ನೋಡ್ಕೊಳ್ತಾನೆ. ಫ್ರೀಯಾಗಿ ಕೊಟ್ರಲ್ಲ, ಎತ್ಕೊಂಡಲ್ಲ, ಏನ್ ಅನ್ಸಿಲ್ವಾ? ಏನ್ ಅನ್ಸಿಲ್ಲ? ನಿಮ್ ಕೈಯಾರೆ ಇನ್ನೊಂದೇ ಒಂದು ಕೊಡ್ತೀರಾ? ನೀವೇ ಕೊಡಿ, ಓಕೆನಾ? ಇದನ್ನ ಯಾವಾಗೂ ಇಷ್ಟೇ ಸಾಕು. ಖುಷಿ ಆಯ್ತಾ? ಯಾವಾಗೂ ನಗ್ನಾಗ್ತಾರೆ ಅಂದ್ರೆ ಎಲ್ಲಿ ಬೇಕು ಅಂತ ಕೇಳಿ. ಎಷ್ಟು ವಯಸ್ಸು ನಿಮ್ಗೆ? ಲೆಕ್ಕ ಅಲ್ಲಪ್ಪ ನಮ್ಗೆ. ಲೆಕ್ಕ ಇಲ್ಲ. ಎಷ್ಟಿರ್ಬೋದಮ್ಮ? ನಿಮ್ ತಾಯಿನಾ? ಸ್ವಂತ ತಾಯಿನಾ? ತಾಯಿ ಒಂದು 90 ಇರ್ಬೋದಲ್ಲ. ಬಟ್ ಈ ವಯಸ್ಸಲ್ಲೂ ಬಂದಿಲ್ ದುಡಿತಾರಲ್ಲ. ನಾನ್ ತಂದು ಕೊಡ್ತೀನಿ ಮಾರ್ಕೆಟ್ ಇಂದ, ಕೂತ್ಕೊಂಡು ವ್ಯಾಪಾರ ಮಾಡ್ತಾರೆ. ಆಮೇಲೆ ರಾತ್ರಿ ಆದ್ರೆ ಹೋಗ್ತಾರೆ. ಎಷ್ಟೋ ಜನ ಕೈ ಕಾಲು ಗಟ್ಟಿ ಇದ್ದು ಅವರೇ ದುಡಿಯಲ್ಲ, ಸುಮ್ಮನೆ ಇರ್ತಾರೆ ಮನೆಯಲ್ಲಿ. ನಿಜವಲ್ಲೂ ಖುಷಿ ಆಗುತ್ತಮ್ಮ. ಏನಾದ್ರು ಬೇಕು ಅಂದ್ರೆ ಕೇಳಿ. ಅದಕ್ಕೆ ಇವಾಗ ಹೇಳ್ದೆ, ಸೀರೆ ತಗೋಬಿಡು, ನಾಳೆ ಸೀರೆ ಅಂಗಡಿ ಕರ್ಕೊಂಡು ಹೋಗ್ತೀನಿ. ನಿನ್ ಮಗ ತೆಗೆದುಕೊಟ್ಟವ್ರೋ ಇಲ್ವೋ ಗೊತ್ತಿಲ್ಲ ನಮಗೆ, ಅವ್ರು ನಿಮ್ ಮಗ ತರ ನೆನ್ಸ್ಕೋ, ಆಶೀರ್ವಾದ ಮಾಡು ಅಂದೆ. ಏನಿಲ್ಲ, ಇದು ಕೊಟ್ರಲ್ಲ, ಇದು ಇಟ್ಕೊಂತೀನಿ. ಓಕೆನಾ? ಓಕೆ, ಹುಷಾರ್. ಸರಿ ಆಂಟಿ, ಬಾಯ್ ಬಾಯ್. ನನಗೆ ಇವತ್ತು ಒಂದೇನು ಅರ್ಥ ಆಯ್ತು ಅಂತ ಅಂದ್ರೆ, ಜೀವನದಲ್ಲಿ ನಾವ್ ಯಾವತ್ತಾದ್ರೂ ಅನ್ನನ ಹಾಕ್ತಿವಿ ಅಂತ ಅಂದ್ರೆ ಹೊಟ್ಟೆ ಹಸ್ದವನಿಗೆ ಮಾತ್ರನೇ ಅನ್ನ ಹಾಕ್ಬೇಕು, ಹೊಟ್ಟೆ ತುಂಬದವನ್ಗೆ ಯಾವತ್ತೂ ಅನ್ನ ಹಾಕ್ಬಾರ್ದು. ಅದೇ ರೀತಿ ನಾವು ಯಾರಾದ್ರೂ ಹೆಲ್ಪ್ ಮಾಡ್ತೀವಿ ಅಂತ ಅಂದ್ರೆ ನಿಜವಾಗ್ಲೂ ಯಾರಿಗೆ ಸಹಾಯ ಬೇಕಿರುತ್ತೋ ಅಂಥವ್ರಿಗೆ ಹೆಲ್ಪ್ ಮಾಡಬೇಕು. ಇವಾಗ ದಯವಿಟ್ಟು ನನ್ನ ದೇವ್ರು ಮಾಡಬೇಡಿ. ನನ್ನ ಕೈಲಿ ಏನಾಗುತ್ತೋ ಆ ಹೆಲ್ಪ್ನ ನಾನು ಮಾಡಿದ್ದೀನಿ. ಆದರೆ ಆ ಹೆಲ್ಪ್ನ ಮಾಡೋದಕ್ಕೆ ಸಪೋರ್ಟ್ ಮಾಡಿದ್ದು ನಮ್ಮ ಮಹಾಜನತೆ. ಸೊ ನನ್ನ ಕಡೆಯಿಂದ ಅವ್ರಿಗೆ ಬಿಗ್ ಥ್ಯಾಂಕ್ಸ್ನ ಹೇಳ್ತಾ, ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಮಿಸ್ ಮಾಡ್ಕೊತಾರೆ. ಬಾಯ್. ಆಸೆಯೇ ದುಃಖಕ್ಕೆ ಮೂಲ, ಅಸೂಯೆ ಒಳ್ಳೆಯದಲ್ಲ, ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ.